ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಕೀವರ್ಡ್ಸ್ ಗಳನ್ನ ತಪ್ಪಾಗಿ ಬಳಸ್ತಾ ಇರ್ತಾರೆ. ಸೊ ಈ ಒಂದು ತಪ್ಪನ್ನ ತುಂಬಾ ಜನ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಮೇಲೆ ಐತಲ್ಲ ಸ್ವಲ್ಪ ಗ್ರೋತ್ ಐತಲ್ಲ ನಿಧಾನವಾಗಬಹುದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಅದು ಏನಂತ ನಾನು ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಆದ್ರಪ್ಪ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ವಿಡಿಯೋನ ಇಂಟ್ರೆಸ್ಟ್ ಇದ್ದವರು ಮಾತ್ರ ನೋಡ್ರಿ, ಇಲ್ಲಾಂದ್ರೆ ನೋಡಕ್ ಹೋಗ್ಬೇಡ್ರಿ, ಸ್ಕಿಪ್ ಮಾಡ್ಬಿಡ್ರಿ. ವಿಡಿಯೋನ ಕೊನೆವರೆಗೆ ನೋಡಿದ್ರೆ ಖಂಡಿತ ಈ ವಿಡಿಯೋ ಐತಲ್ಲ ನಿಮ್ಗೆ ಯೂಸ್ಫುಲ್ ಆಗತ್ತ. ಸೊ ತುಂಬಾ ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಕಂಟೆಂಟ್ ಇರುತ್ತಲ್ಲ ಅದಕ್ಕೆ ಸಂಬಂಧ ಇಲ್ಲಾರ್ದ ನೀವು ಏನ್ ಮಾಡ್ತೀರಾ, ಕೀವರ್ಡ್ಸ್ ಗಳನ್ನ ಪದೇ ಪದೇ ಪ್ರತಿಯೊಂದು ವಿಡಿಯೋಕ್ಕ ನೀವು ಅದನ್ನ ಕೀವರ್ಡ್ಸ್ ಗಳನ್ನ ಸೇರಿಸ್ತಾ ಇರ್ತಾರ. ಇದರಿಂದ ಏನಾಗತ್ತಪ್ಪ ಅಂತಂದ್ರ ಇದ್ರೊಳಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೆಲವರು ಟ್ರೆಂಡಿಂಗ್ ಟಾಪಿಕ್ ಹೋಗ್ತಾ ಇರ್ತಾವಲ್ಲ, ಸೊ ವೈರಲ್ ಆಗಿರ್ತಾವಲ್ಲ, ಅದ್ರದ್ದು ಕೀವರ್ಡ್ಸ್ ತಗೊಂಡ್ ಏನ್ ಮಾಡ್ತಾರಪ್ಪ ಅಂತಂದ್ರ ತಮ್ಮ ವಿಡಿಯೋದೊಳಗ ಅದನ್ನ ಕೀವರ್ಡ್ಸ್ ಗಳಾಗಿ ಸೇರಿಸ್ಬಿಡ್ತಾರ. ಸೊ ಈಗ ಯಾಕಪ್ಪ ಅಂತಂದ್ರೆ ಅದು ವೈರಲ್ ಆಗಲಿ ಅಂತ. ಸೊ ಇನ್ನೂ ನಿಮ್ಗೆ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ ಇವಾಗ. ಈಗ ನೀವು ಒಂದು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರ ಅಂತ ಅನ್ಕೊಳ್ಳಿ. ನೀವ್ ಏನ್ ಮಾಡ್ತೀರಪ್ಪ ಅಂತಂದ್ರ ಕ್ರಿಕೆಟ್, ಮೂವಿ ಈ ರೀತಿ ಯಾವ್ದಾರ ಒಂದು ವೈರಲ್ ಟಾಪಿಕ್ ಇರ್ತಲ್ಲ ಅದರದ ಕೀವರ್ಡ್ಸ್ ಗಳನ್ನ ನೀವು ಹಾಕ್ಬಿಡ್ತಾರ. ಇದೇ ರೀತಿ ನೀವು ಮುಂದೆ ನಿಮ್ಮ ವಿಡಿಯೋಗಳಿಗೆ ಕೀವರ್ಡ್ಸ್ ಗಳನ್ನ ನೀವು ಪದೇ ಪದೇ ಪ್ರತಿಯೊಂದು ವಿಡಿಯೋಕ್ಕೆ ನೀವು ಹಾಕ್ತಾ ಹೋದ್ರಪ್ಪ ಅಂತಂದ್ರ ಕೀವರ್ಡ್ಸ್ ಗಳನ್ನ, ಸೊ ಯೂಟ್ಯೂಬ್ ದವರಿಗೆ ಏನಾಗತ್ತಪ್ಪ ಅಂತಂದ್ರ ನಿಮ್ಮ ವಿಡಿಯೋ ಐತಲ್ಲ ಯಾವ ವಿಷಯದ ಬಗ್ಗೆ ಐತಂತ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರ ಮುಂದೆ ನಿಮ್ಮ ಯಾವ್ದೋ ನೀವು ಒಂದು ವಿಡಿಯೋನ ಹಾಕಿದ್ರಪ್ಪ ಅಂತಂದ್ರ ಸರಿಯಾದ ಆಡಿಯನ್ಸ್ ಐತಲ್ಲ ನಿಮ್ಮ ವಿಡಿಯೋ ಐತಲ್ಲ ರೀಚ್ ಆಗೋದು ಸ್ವಲ್ಪ ಕಷ್ಟವಾಗಬಹುದು. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಇನ್ಮೇಲೆ ಏನ್ ಮಾಡ್ತೀರಪ್ಪ ಅಂತಂದ್ರೆ ನೀವು ಪ್ರತಿಯೊಂದು ವಿಡಿಯೋನ ಅಪ್ಲೋಡ್ ಮಾಡುವಾಗ ನಿಮ್ದು ಏನ್ ಕಂಟೆಂಟ್ ಇರುತ್ತಲ್ಲ ಅದ್ರ ಸಂಬಂಧಪಟ್ಟಂಗ ನೀವು ಕೀವರ್ಡ್ಸ್ ಗಳನ್ನ ನೀವು ಹಾಕ್ಬೇಕಾಗತ್ತ. ಇದನ್ನ ಮಾಡ್ತಾ ಹೋದ್ರಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಐತಲ್ಲ ಸ್ವಲ್ಪ ಸ್ವಲ್ಪ ಗ್ರೋ ಆಗ ಚಲೋ ಆಗತ್ತ. ಅದ್ರ ಜೊತೆಗೆ ಐತಲ್ಲ ನಿಮ್ದು ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತೆ ನಿಮ್ದು ತಮ್ನೇಲ್ ಇರ್ತಾವಲ್ಲ ಇವನ್ನೆಲ್ಲ ಕರೆಕ್ಟ್ ಆಗಿ ನೀಟಾಗಿ ನೀವು ಮಾಡಿದ್ರಪ್ಪ ಅಂತಂದ್ರ ಅದ್ರ ಜೊತೆಗೆ ಮೇನ್ ಆಗಿ ನಿಮ್ದು ಕಂಟೆಂಟ್ ಕರೆಕ್ಟ್ ಆಗಿತ್ತಪ್ಪ ಅಂತಂದ್ರ ನೋಡಂಗಿತ್ತಪ್ಪ ಅಂದ್ರ ನಿಮ್ಮ ಚಾನಲ್ ಐತಲ್ಲ ಸ್ವಲ್ಪ ಸ್ವಲ್ಪ ಗ್ರೋ ಆಗಬಹುದು. ಇದನ್ನ ನೀವು ಮಾಡ್ತಾ ಹೋರಿ, ನಿಮ್ಮ ಚಾನಲ್ ನಿಧಾನವಾಗಿ ಗ್ರೋತ್ ಆಗತ್ತ. ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರ ದಯವಿಟ್ಟು ನೋಡ್ತಾ ಇರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.